ಹಲೋ ಗೈಸ್, ಈ 2024 ಯಾವುದೆಲ್ಲ ಸ್ಮಾರ್ಟ್ಫೋನ್ ಲಾಂಚ್ ಆಗಿತ್ತು ಎಲ್ಲ ಅದು ವ್ಯಾಲ್ಯೂ ಫಾರ್ ಮನಿ ಆಗಿತ್ತು. ಆ್ಯಪಲ್ ಮತ್ತು ಸ್ಯಾಮ್ಸಂಗ್ನ ಎಸ್ ಸೀರೀಸ್ ಬಿಟ್ಟು. ಮತ್ತು ಈ ಡಿಸೆಂಬರ್ ಕೂಡ ಫ್ಯಾಂಟಾಸ್ಟಿಕ್ ಆಗಿತ್ತು. ಒಳ್ಳೊಳ್ಳೆ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗಿತ್ತು. ಆದರೆ 2025 ಅದಕ್ಕಿಂತ ಬೆಟರ್ ಆಗಿರುತ್ತೆ. ಮಲ್ಟಿಪಲ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗುತ್ತೆ ಈ 2025 ಅಂಡರ್ 10K ಮೋಟೋ G05 ಮತ್ತು ಮೋಟೋ G15 ಲಾಂಚ್ ಆಗುತ್ತೆ. ಮೋಟೋ G35 ಆಲ್ರೆಡಿ ಡಿಸೆಂಬರಲ್ಲಿ ಲಾಂಚ್ ಆಗಿದೆ. 2024 10,000 to 15,000 ಫೋನನ್ನು ಯಾರೂ ಜಾಸ್ತಿ ತಗೊಳ್ತಾ ಇರಲಿಲ್ಲ, ಯಾಕಂದರೆ ಅದರ ಫೀಚರ್ ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ. ಆದರೆ ಈಗ ಬರೋ 2025 15,000 ಒಳಗಡೆ ಇರೋ ಮೊಬೈಲ್ನು ಚೆನ್ನಾಗಿರುತ್ತೆ. ಸೊ ಒಳ್ಳೊಳ್ಳೆ ಫೀಚರ್ಸ್ನ ಈ 15K ಒಳಗಡೆ ಮೊಬೈಲಲ್ಲೂ ಕೊಡ್ತಾರೆ. January 1st ವೀಕಲ್ಲಿ 10,000 to 20,000 ಬಜೆಟಲ್ಲಿ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ಅದರಲ್ಲಿ ಈ ಪೋಕೋ X7 Neo ಇದು ಕೂಡ ಲಾಂಚ್ ಆಗ್ತಾ ಇದೆ. X7 ಯಾವಾಗಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಈ ಪೋಕೋದಲ್ಲಿ M ಸೀರೀಸ್, X ಸೀರೀಸ್ ಮತ್ತು F ಸೀರೀಸ್ ಇದೆ. F ಸೀರೀಸ್ ತುಂಬ ಚೆನ್ನಾಗಿರುತ್ತೆ ಇದರ ಪರ್ಫಾರ್ಮೆನ್ಸ್. X ಸೀರೀಸ್ ಏನಂದರೆ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ಅದ್ರ ಜೊತೆಗೇ ಕ್ಯಾಮರಾ ಚೆನ್ನಾಗಿರುತ್ತೆ. 6.72 ಇಂಚಿನ ಫುಲ್ HD ಡಿಸ್ಪ್ಲೇ, 120 Hz ಇರುತ್ತೆ. ಡೈಮೆನ್ಸಿಟಿ 7026 ಅಲ್ಟ್ರಾ ಪ್ರೊಸೆಸರ್ ಇರುತ್ತೆ. 50 MP ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ. ಸೊ ಇದು ಮಿಡಲ್ ಆಫ್ ದ ಜನವರಿಯಲ್ಲಿ ಇದು ಲಾಂಚ್ ಆಗ್ಬೋದು. ಅಂಡರ್ 30K ಬಜೆಟಲ್ಲಿ ಒಂದು ಮಸ್ತ್ ಆಗಿರೋ ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ. ಎಸ್, ರಿಯಲ್ಮಿ 14 Pro ಮತ್ತು ರಿಯಲ್ಮಿ 14 Pro Plus ಈ ಎರಡು ಸೀರೀಸ್ ಲಾಂಚ್ ಆಗುತ್ತೆ. ಇದರಲ್ಲಿ ಕ್ಯಾಮರಾ ಚೆನ್ನಾಗಿರುತ್ತೆ ಮತ್ತು ಪರ್ಫಾರ್ಮೆನ್ಸ್ ಕೂಡ ಡೀಸೆಂಟ್ ಆಗಿ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಇದೆ. ಕೆಲವೊಂದು ಫ್ಲ್ಯಾಗ್ಶಿಪ್ಪಲ್ಲಿ ಯಾವ ಫೀಚರ್ಸ್ ಎಲ್ಲ ಇರುತ್ತೆ ಅದು ಕೂಡ ಇರುತ್ತೆ. ಲೈಕ್ IP69 ರೇಟಿಂಗ್ ಇರುತ್ತೆ, ಪೆರಿಸ್ಕೋಪಿಕ್ ಕ್ಯಾಮರಾ ಮತ್ತು ಕಲರ್ ಚೇಂಜಿಂಗ್ ಬ್ಯಾಕ್ ಜೊತೆ ಬರುತ್ತೆ. ಸೊ ಇದರಿಂದ ಲುಕ್ ಕೂಡ ಚೆನ್ನಾಗಿರುತ್ತೆ ಈ ಫೋನ್ದು. ಮಿಡ್ ಜಾನ್ವರಿಯಲ್ಲಿ ಈ 14 ಸೀರೀಸ್ ಲಾಂಚ್ ಆಗುತ್ತೆ. ಅಂಡರ್ 30K ಬಜೆಟಲ್ಲಿ ಪೋಕೋ X7 ಮತ್ತು X7 Pro ಈ ಎರಡು ಸೀರೀಸ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಇದೆ. ಸೊ ಇದರ ಪರ್ಫಾರ್ಮೆನ್ಸ್ ಮಾತ್ರ ಖಡಕ್ ಆಗಿರುತ್ತೆ ಈ ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ಇದರಲ್ಲಿ ಆಬ್ವಿಯಸ್ಲಿ AMOLED ಡಿಸ್ಪ್ಲೇ ಇರುತ್ತೆ. ಈ ಪ್ರೈಸಲ್ಲಿ AMOLED ಡಿಸ್ಪ್ಲೇ ಕೊಡಲೇಬೇಕು. 5550 mAh ಬ್ಯಾಟ್ರಿ ಪ್ಲಸ್ 90 ವಾಟ್ನ ಚಾರ್ಜರ್ ಕೂಡ ಇದರಲ್ಲಿ ಬರುತ್ತೆ. ಮಿಡಲ್ ಆಫ್ ದ ಜಾನ್ವರಿಯಲ್ಲಿ ಇದು ಲಾಂಚ್ ಆಗುತ್ತೆ. ಪೋಕೋ X7 ಸೀರೀಸ್ ಆಸಮ್. OnePlus 13R ರೂಮರ್ಸ್ ಪ್ರಕಾರ ಇದರ ಕ್ಯಾಮರಾ ಬಗ್ಗೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಉಳಿದಿರೋದೆಲ್ಲ ಚೆನ್ನಾಗೇ ಇರುತ್ತೆ, ಕ್ಯಾಮರಾ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ರೂಮರ್ಸ್ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಅಪ್ ಟು 16 GB ರ್ಯಾಮ್, 50 MP ಪ್ರೈಮರಿ ಕ್ಯಾಮರಾ, 2x ಟೆಲಿಫೋಟೋ ಕ್ಯಾಮರಾ ಮತ್ತು 8 MP ಅಲ್ಟ್ರಾ ವೈಡ್ ಕ್ಯಾಮರಾ ಇರುತ್ತೆ. ಇದರಲ್ಲಿ ಮ್ಯಾಕ್ರೋ ಕ್ಯಾಮರಾ ಇರೋದಿಲ್ಲ. ಮೇ ಬಿ 50+50+8 MP ಈ ಥರ ಕ್ಯಾಮರಾ ಸೆಟಪ್ ಇರ್ಬೋದು ಈ ಫೋನಲ್ಲಿ. 6.7 ಇಂಚಿನ AMOLED ಡಿಸ್ಪ್ಲೇ ಇರುತ್ತೆ. 7th ಜಾನ್ವರಿಗೆ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. Oppo Reno 13 ಸೀರೀಸ್ ಲಾಂಚ್ ಆಗುತ್ತೆ. ಇದರ ಲುಕ್ ಮಾತ್ರ ಕೇಳೋದು ಬೇಡ, ಸಖತ್ತಾಗಿರುತ್ತೆ. ಕ್ಯಾಮರಾ ಅಂತೂ ಬೆಂಕಿ ಅಂತಲೇ ಹೇಳ್ಬೋದು. ಒಪ್ಪೋ ಕ್ಯಾಮರಾಗೆ ಅಂತಲೇ ಇರೋ ಸ್ಮಾರ್ಟ್ಫೋನ್. 6.63 ಇಂಚಿನ AMOLED ಡಿಸ್ಪ್ಲೇ, MediaTek Dimensity 8350 ಪ್ರೊಸೆಸರ್ ಇರುತ್ತೆ. IP68 ರೇಟಿಂಗ್ ಇರುತ್ತೆ. 50 MP 8 MP ಅಲ್ಟ್ರಾ ವೈಡ್ ಕ್ಯಾಮರಾ ಮತ್ತು 50 MP 3.5x ಟೆಲಿಫೋಟೋ ಲೆನ್ಸ್, 5640 mAh ಬಿಗ್ ಬ್ಯಾಟ್ರಿ ಇರುತ್ತೆ. ಅದ್ರ ಜೊತೆಗೆ 80 ವಾಟ್ನ ಚಾರ್ಜರ್ ಕೂಡ ಇದರಲ್ಲಿ ಬರುತ್ತೆ. 2nd ಅಥವಾ 3rd ವೀಕ್ ಜಾನ್ವರಿಯಲ್ಲಿ ಇದು ಲಾಂಚ್ ಆಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ರಿಲೀಸ್ ಆಗುತ್ತೆ. ಇದನ್ನು ನೋಡ್ತಾ ಇದ್ರೆ 4 ಸೀರೀಸ್ ಲಾಂಚ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಯಾವುದು ಅಂದರೆ ಸ್ಲಿಮ್ ಸೀರೀಸ್. ಇವಾಗ ಟೋಟಲಿ 4 ಸೀರೀಸ್ ಲಾಂಚ್ ಆಗ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25, S25 Plus, S25 ಅಲ್ಟ್ರಾ, ಇನ್ನೊಂದು S25 ಸ್ಲಿಮ್. ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇರುತ್ತೆ. 12 GB ಆ್ಯಂಡ್ 16 GB ರ್ಯಾಮ್ ಇರುತ್ತೆ. One UI 7 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. 200 MP ಮೇನ್ ಕ್ಯಾಮರಾ ಮತ್ತು 50 MP ಅಲ್ಟ್ರಾ ವೈಡ್ ಕ್ಯಾಮರಾ ಇರುತ್ತೆ. 22 ಜನವರಿಗೆ ಇದು ಲಾಂಚ್ ಆಗ್ಬೋದು. OnePlus 13 ಬರುತ್ತೆ. 6.8 ಇಂಚಿನ AMOLED ಡಿಸ್ಪ್ಲೇ, 50 MP ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ. 6000 mAh ಬ್ಯಾಟ್ರಿ ಮತ್ತು IP68 or 69 ರೇಟಿಂಗ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇರುತ್ತೆ. 7th ಜಾನ್ವರಿಗೆ ಇದು ಲಾಂಚ್ ಆಗುತ್ತೆ. iQOO Neo 10 Pro ಮತ್ತು 10R ಲಾಂಚ್ ಆಗುತ್ತೆ. ಇದರಲ್ಲಿ iQOO Neo 10 Proನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಇರುತ್ತೆ. 6.78 ಇಂಚಿನ
ಡಿಸ್ಪ್ಲೇ ಇರುತ್ತೆ, 144 ಹರ್ಟ್ಸ್ ಇರುತ್ತೆ, 50 MP ಪ್ರೈಮರಿ ಕ್ಯಾಮರಾ, 2x ಟೆಲಿಫೋಟೋ ಲೆನ್ಸ್, ನೆಕ್ಸ್ಟ್ 8 MP ಅಲ್ಟ್ರಾ ವೈಡ್ ಲೆನ್ಸ್ ಇರುತ್ತೆ, ಮ್ಯಾಕ್ರೋ ಲೆನ್ಸ್ ಇರೋದಿಲ್ಲ, 6100 mAh ಬ್ಯಾಟ್ರಿ ಇರುತ್ತೆ, 120 ವಾಟ್ನ ಬಿಗ್ ಚಾರ್ಜರ್ ಬರುತ್ತೆ. ಇದು 4th ವೀಕ್ ಆಫ್ ದಿ ಜನವರಿಯಲ್ಲಿ ಇದು ಲಾಂಚ್ ಆಗುತ್ತೆ. ವರ್ಷದಲ್ಲಿ ಬರೀ ಒಂದೇ ಒಂದು ಫೋನ್ನ ಲಾಂಚ್ ಮಾಡ್ತಾರೆ. ಆಸಸ್ನ ROG 9 ಲಾಂಚ್ ಆಗುತ್ತೆ ಈ ಜನವರಿಯಲ್ಲಿ. 6.78 ಇಂಚಿನ ಡಿಸ್ಪ್ಲೇ, 185 ಹರ್ಟ್ಸ್ ರಿಫ್ರೆಶ್ ರೇಟ್ ಇರುತ್ತೆ, ಗೊರಿಲ್ಲಾ ಗ್ಲಾಸ್ ವೆಕ್ಟರ್ಸ್ 2 ಇರುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಇರುತ್ತೆ, IP68 ರೇಟಿಂಗ್ ಇರುತ್ತೆ, ನೆಕ್ಸ್ಟ್ 5800 mAh ಬ್ಯಾಟ್ರಿ, ಅದ್ರ ಜೊತೆಗೆ 65 ವಾಟ್ನ ಚಾರ್ಜರ್ ಕೂಡ ಬರುತ್ತೆ, 50 MP 13 MP ಅಲ್ಟ್ರಾ ವೈಡ್ ಕ್ಯಾಮರಾ ಮತ್ತು 32 MPನ ಟೆಲಿಫೋಟೋ ಲೆನ್ಸ್. ಜನವರಿಯ ಲಾಸ್ಟ್ ವೀಕಲ್ಲಿ ಇದು ಲಾಂಚ್ ಆಗುತ್ತೆ ಆಸಸ್ನ ROG 9. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಯಾವುದೆಲ್ಲ ಫೋನ್ ಲಾಂಚ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.